ನಮಸ್ಕಾರ ಎಲ್ಲರಿಗೂ. ಕೆಲವೊಂದಿಷ್ಟು ಜನ ನನ್ನ ವಿಡಿಯೋ ನೋಡಿ ಟ್ರೈ ಮಾಡಕತ್ತೀರಿ. ಟಾಪ್ ಪ್ಯಾಂಟ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಟ್ರೈ ಮಾಡಕತ್ತೀರಿ. ನಿನ್ನೆ ಒಬ್ರು ಬಂದಿದ್ರು, ಅವರು ಟಾಪ್ ನನ್ನ ವಿಡಿಯೋ ನೋಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ತೊಗೊಂಬಂದು ತರಿಸಿದ್ರು. ಸ್ಮಾಲ್ ಮಿಸ್ಟೇಕ್ ಆಯ್ತು ಅದ್ರಾಗ. ಅದು ಏನಪ್ಪಾ ಅಂತಂದ್ರೆ ಅವ್ರಿಗೆ ಸ್ಲೂಸ್ ಹಚ್ಕೊಳಕ ಬಂದಿಲ್ಲ. ಅಂದ್ರೆ 3 ಕಚ್ಚಿತಾವ ಅದಕ್ಕೆ ಸ್ಲೂಸಿಗೆ. ಅದನ್ನೇನೈತಿ ಕರೆಕ್ಟಾಗಿ ಹಚ್ಕೊಂಡ್ಬಿಟ್ಟಿದ್ರೆ ಅದು ಟಾಪ್ ಎಕ್ದಮ್ ಹೈ ಕ್ಲಾಸ್ ಆಗ್ತಿತ್ತು. ಬಟ್ ಅವ್ರು ಏನ್ ಮಿಸ್ಟೇಕ್ ಮಾಡಿದ್ರಂದ್ರೆ ಸ್ವಲ್ಪ ಅದು ಕಚ್ ಡಿಫ್ರೆನ್ಸ್ ಮಾಡಿಬಿಟ್ರು. ಅದಕ್ಕೇನೈತಿ ಅದು ಹೆಂಗ್ ಹಚ್ಕೋಬೇಕು ಅನ್ನೋದು ಅವ್ರಿಗೂ ತೋರಿಸಿನಿ. ಈಗ ಅದೇನೈತಿ ಕಂಟಿನ್ಯೂ ವಿಡಿಯೋ ನಿಮಗೂ ಹಾಕಾಕತ್ತೀನಿ, ನೀವು ನೋಡ್ರಿ. ಅದ್ರೊಳಗೆ ಏನಾರ ಮಿಸ್ಟೇಕ್ ನೀವು ಮಾಡಿದ್ರಂದ್ರ ಈಗ ಅದ್ರೊಳಗೆ ಸರಿಪಡಿಸ್ಕೋರಿ. ನೀವು ಕಲೀರಿ, ಮತ್ತೊಬ್ರಿಗೂ ಕಲಿಸ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ನೋಡ್ರಿ. ಸ್ಲೂಸ್ ಹಚ್ಚೋದು ಈಸಿ ಮೆಥಡ್. ಇದು ಒಂದು ಕಚ್ಚು, ಇದು ಫ್ರಂಟಿನ ಕಚ್ಚು, ಇದು ಸೆಂಟರ್ ಕಚ್ಚು, ಇದು ಬ್ಯಾಕ್ ಸೈಡ್ ಕಚ್ಚು. ಇಲ್ಲಿ ಹಚ್ಚಿ ತೋರಿಸ್ತೀನಿ ನೋಡ್ರಿ. ಇದು ಶೋಲ್ಡರ್ ಕಚ್ಚಿಗೆ ಮತ್ತೆ ಈ ಕಚ್ಚಿಗೆ, ಶೋಲ್ಡರ್ ಹೊಲಿಗೆ ಇರ್ತಲ್ಲ ಆ ಹೊಲಿಗೆಗೆ ಮತ್ತೆ ಈ ಕಚ್ಚು ಅಟ್ಯಾಚ್ ಆಗಬೇಕು. ಅಂದ್ರೆ ಸ್ಲೂಸು ಕರೆಕ್ಟ್ ಕುಂದ್ರದು. ಶೋಲ್ಡರ್ ಹೊಲಿಗೆ ಇದು ಕಚ್ಚು. ಶೋಲ್ಡರ್ ಹೊಲಿಗೆಗೆ ಕಚ್ ಅಟ್ಯಾಚ್ ಆಗಬೇಕು ಈ ತರ. ಅಂದ್ರೆ ಯಾವ್ದು ಪ್ರಾಬ್ಲಮ್ಸ್ ಇರಲ್ಲ, ರಿಂಕಲ್ ಬೀಳೋದಾಗ್ಲಿ ಮತ್ತೊಂದಾಗ್ಲಿ ಯಾವುದೂ ಆಗಲ್ಲ. ಇನ್ನು ನೆಕ್ಸ್ಟ್ ಇದು ಫ್ರಂಟ್ ಮಾರ್ಜಿನ್ ಕಚ್ಚು. ಇದು ಕಡ್ಡ ತೆಗೆದಿರ್ತೀವಲ್ಲ ಆ ಕಚ್ಚಿದು. ಈ ತರ ಕಚ್ಚಿ ಕುಡಿದ್ರೇನ ಸ್ಲೂಸು ಚೆನ್ನಾಗಿ ಕುಂದ್ರೋದು. ಇದೇ ಟ್ರಿಕ್ ನೀವು ಫಾಲೋ ಮಾಡ್ರಿ, ಅಂದ್ರೆ ಕಸ್ಟಮರ್ದು ಯಾವ್ದು ಕಂಪ್ಲೇಂಟ್ಸ್ ಇರಲ್ಲ. ನೋಡಿ, ಕರೆಕ್ಟ್ ಕಚ್ಚಿಗೆ ಈ ಕಚ್ಚು ಬಂದ್ಬಿಡ್ತು ತನ್ನಿಂದ ತಾನ. ಇದು ಸ್ಲೂಸ್ ಕಚ್ಚು, ಇದು ಟಾಪಿನ ಕಚ್ಚು. ನೆಕ್ಸ್ಟ್ ಇದು ಶೋಲ್ಡರ್ ಸಿಲೈ, ಇದು ಏನೈತಲ್ಲ ಕಚ್ಚು. ಇದು ಫ್ರಂಟ್ ಕಚ್ಚು, ಇದು ಸಿಲೈ ಕಚ್ಚು. ಈ ತರ 3 ಕೂಡಿಂದ ನಿಮ್ದು ಸ್ಲೂಸ್ ಚಲೋ ಕುದುರೋದು, ಮುಂಡಾನು ಕರೆಕ್ಟ್ ಆಗಿ ಕುದುರುತ್ತೆ. ಇದೇ ತರ ನೀವು ರೆಡಿ ಮಾಡ್ರಿ.